ಜಾತಿ ಗಣತಿಯ ವರದಿ ರಾಜ್ಯ ರಾಜಕೀಯದಲ್ಲಿ ಈಗ ಪ್ರತಿಧ್ವನಿಸ್ತಾ ಇದೆ. ಜಾತಿ ಗಣತಿ ವರದಿಗೆ ಶಾಮನೂರು ಶಿವಶಂಕರಪ್ಪ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವರದಿಯಿಂದ ಜಾತಿಯ ನಡುವೆ ಸಂಘರ್ಷಗಳಾಗೋದು ಖಚಿತ ಅಂತ ಹೇಳಿದ್ದಾರೆ. ಕಾಂತರಾಜು ಮನೆಯಲ್ಲೇ ಕೂತು ಬರೆದಂತಹ ವರದಿ ಇದು. ಸರ್ಕಾರ ವರದಿ ಏನು ಮಾಡುತ್ತೆ ಅಂತ ನೋಡ್ತೀವಿ, ನಾವು ಸುಮ್ಮನೆ ಕೂರಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಗುಡುಗಿದ್ದಾರೆ. ಜಾತಿ ಗಣತಿ ವರದಿ ಕುರಿತಂತೆ ಆರಂಭದಿಂದಲೂ ಕೂಡ ಆಕ್ರೋಶವನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಜಾತಿ ಗಣತಿಯ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಸರ್ಕಾರ ವರದಿ ಏನು ಮಾಡುತ್ತೆ ಅಂತ ನೋಡ್ತೀವಿ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ ಅಂತ ಗುಡುಗಿದ್ದಾರೆ ಶಾಮನೂರು. 9 ವರ್ಷಗಳ ಹಿಂದಿನ ಜಾತಿ ಗಣತಿ ವರದಿ ಉದ್ದೇಶ ಪೂರ್ವಕವಾಗಿ ವೀರಶೈವರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ. ಅಗತ್ಯ ಬಿದ್ರೆ ವೀರಶೈವ ಮಹಾಸಭಾದಿಂದ ಜನಗಣತಿ ಮಾಡಿಸ್ತೀವಿ. ಸರ್ವೆ ಮಾಡೋದಕ್ಕೆ ಸರಿಯಾಗಿ ಮನೆಗಳಿಗೂ ಭೇಟಿ ನೀಡಿಲ್ಲ. ವರದಿ ಸ್ವೀಕಾರ ಮಾಡಿದ್ದು ತಪ್ಪಲ್ಲ, ಆದ್ರೆ ಅಂಗೀಕರಿಸಬಾರದು ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ ಇವತ್ತು ಕನ್ನಡ ಪರವಾಗಿರೋ ಮುಂದೆ ಸ್ವಲ್ಪ 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ಏನೋ ನಾವು ಹೇಳ್ತೀವಿ. ನಮ್ಮ ಬರೇ ಉಪಜಾತಿಗಳು, ವೀರಶೈವರು, ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಇನ್ನೊಂದು ಸರ್ತಿ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಪಿಗೆ ಅವ್ರನ್ನ ಮಾಡೋದಕ್ಕೆ ಬಂದ. ಈಗ 9 ವರ್ಷ ಹಳೇದು, 9 ವರ್ಷ ಕೆಳಗಿಂದ ಇವಾಗ ತಗೊಂಬಂದಾರೆ. ಅದ್ರ ಹೆಗಡೆ ಅವ್ರದ್ದು ಈಗ ಕಾಂತರಾಜ್ ಅವ್ರದ್ದು ವರದಿ ತಂದು ಕೊಡೋರು ಹೆಗಡೆ ಅವರು. ಯಾರು ವರದಿಯಿಂದ ಅಮ್ಮಾಯಿ ಅವರು ಹೇಳಿದ ಕರೆಕ್ಟಾಗಿ ಹಿಂಗೆ ನಮ್ಮ ಜನಸಂಖ್ಯೆಯನ್ನು ಅನ್ವಯಿಸವಲ್ಲ, ಅದ್ರ ಮೇಲೆ ಹೇಳ್ತವೆ. ನಾವು ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ 2 ಕೋಟಿ ಬರ್ತವೆ ಲಿಂಗಾಯತರು. ಸಿದ್ದರಾಮಯ್ಯ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಅಭಿಪ್ರಾಯಕ್ಕೆ ಎಲ್ಲಪ್ಪ ಮನ್ನಣೆ ಕೊಡ್ತಾರೆ ಅಂತ ಕೇಳಿದ್ದಾರೆ. ಜಾತಿಗಳ ನಡುವೆ ಸಂಘರ್ಷಕ್ಕೆ ಚೂ ಬಿಟ್ಟಿದ್ದಾರೆ. ನಾವು SC/ST ವಿರುದ್ಧ ಇಲ್ಲ, ಆದ್ರೆ ರಾಜ್ಯದಲ್ಲಿ ವೀರಶೈವರ ಸಂಖ್ಯೆ ಹೆಚ್ಚಿದೆ. ಉಪ ಪಂಗಡ ಎಲ್ಲ ಸೇರಿ 2 ಕೋಟಿಗೂ ಹೆಚ್ಚಿದ್ದೀವಿ. ಬೆಂಗಳೂರಿನಲ್ಲಿ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿಗಳ ನಡುವೆ ಸಂಘರ್ಷ ಏರ್ಪಡುತ್ತೆ ಒಂದ್ ವೇಳೆ ಈ ವರದಿ ಅಂಗೀಕಾರವಾದ್ರೆ ಅಂತ ಹೇಳಿದ್ದಾರೆ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ. ಸ್ವೀಕಾರ ಮಾಡೋದು ತಪ್ಪಲ್ಲ. ಬರದಲ್ಲಿ 9 ವರ್ಷದ್ದು ಹಳೆಯದು ತಂದು ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಮುಂದೆ ಅದು ಕ್ಯಾಬಿನೆಟ್ ಏನು ಮಾಡ್ತಾರೆ ನೋಡೋಣ. ಸ್ವೀಕಾರ ಮಾಡಿ ತಪ್ಪಲ್ಲ, ಅದೇ ಕೊಟ್ಟು ತಾಳ್ತಾರೆ. ಮತ್ತೆ ಅಂಗೀಕಾರ ಮಾಡಬೇಡ್ದಂತ ಅಂಗೀಕಾರ ಮುಂದಿರೋದು ಅಲ್ಲ, ಒತ್ತಾಯ ಮಾಡ್ತೀರಾ ಅಂಗೀಕಾರ ಮಾಡಬೇಡ್ರಿ ಈಗಲೇ ಮತ್ತೆ ಎಲ್ಲ ಹೋಯ್ತು. ಬೇಕಾದಷ್ಟು ಸರಿ ಮಾಡಿದ್ದೇವೆ, ನಾವು ಮಾಡಿದ್ದೇವೆ, ಒಕ್ಕಲ ಸಂಘದವ್ರು ಮಾಡಿದ್ದೇವೆ. ಅವ್ರದ್ದು ಇರೋದಿಲ್ಲ, ವೈದ್ಯರಿಲ್ಲ, ನಮ್ದು ಕಡಿಮೆ ಕೇಳಿ 80 ಲಕ್ಷ 90 ಲಕ್ಷ ಐತಿ ಅಂತ ಹೇಳ್ತಾರೆ. ಡಬಲ್ ಐತಿ ಅಂತ ಹೇಳ್ತಾರೆ. ಪರಿಶಿಷ್ಟ ವಿರುದ್ಧ ಇದೀರಾ ಸರ್? 65 ತೋರಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.